ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಮಹಾರುದ್ರ ಹಿತ್ತಲಕೊಪ್ಪ. ಕಾಪಿನಾಡು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿದ್ದೀರಿ. ಇಲ್ಲಿನ ಕಾಂಗ್ರೆಸ್ ಶಾಸಕ ಎಚ್.ಡಿ. ತಮ್ಮಯ್ಯ ಅವರ ಕಾರ್ಯವೈಖರಿ ಹೇಗಿದೆ? ಎಚ್.ಡಿ. ತಮ್ಮಯ್ಯ ಅವರ ಅಭಿವೃದ್ಧಿ ಕೆಲಸಗಳು ಮತ್ತು ಅಭಿವೃದ್ಧಿ ಮಾಡಬೇಕಾದ ಕೆಲಸಗಳ ಬಗ್ಗೆ ಜನರ ಅಭಿಪ್ರಾಯ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ಇಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ, ಎಚ್.ಡಿ. ತಮ್ಮಯ್ಯ ಅವರು. ಕ್ಷೇತ್ರದ ಅಭಿವೃದ್ಧಿ ಆಗಿದೆಯಾ ಆಗಿಲ್ವಾ ಸರ್? ಇಲ್ಲ, ನಾವು ಇಲ್ಲಿವರೆಗೂ ಗೆದ್ದೇ ಇರೋರು, ಆದ್ರೂ ನಾವು ಎಲ್ಲೂ ಕೆಲಸ ಆಗಿದ್ದಷ್ಟು ನೋಡಿಲ್ಲ. ಇನ್ನು ಮುಂದೆ ಮಾಡ್ಬೋದೇನೋ ಅನಿಸುತ್ತೆ ಅಭಿವೃದ್ಧಿ. ಇನ್ನು ಕೆಲವು ಕಡೆ ಎಲ್ಲ ಕಡೆ ಮಾಡ್ತೀರ ಅನಿಸುತ್ತೆ, ಆದರೆ ಅಭಿವೃದ್ಧಿ ಇನ್ನೂ ಆಗಬೇಕು. ಸ್ವಲ್ಪ ಕಮ್ಮಿ ಆಗಿದೆ, ಇನ್ನು ಅಭಿವೃದ್ಧಿ ಮಾಡಬೇಕಾಗುತ್ತೆ. ಶಾಸಕರು ಏನಾದ್ರು ಸಿಗ್ತಾರಾ ಸರ್? ನಿಮಗೆ ಸಿಗ್ತಾರಾ ಅಥವಾ ಏನಾದ್ರು ಸಮಸ್ಯೆಗಳಿದ್ರೆ ಸ್ಪಂದನೆ ಮಾಡ್ತಾರಾ? ಸ್ಪಂದನೆ ಅವರು ಹೇಳ್ತಾರೆ, ಇನ್ನು ಅಭಿವೃದ್ಧಿಗೆಲ್ಲ ಟೆಂಡರ್ ಎಲ್ಲ ಮಾಡಿದ್ದೀವಿ, ಇನ್ನು ಮಾಡ್ತಿದ್ದೀವಿ ಅಂತ ಕೆಲಸ ಹೇಳ್ತಿದ್ದಾರೆ. ಮಾಡ್ತಾರೆ ಅನಿಸುತ್ತೆ, ಇನ್ನು ಮುಂದೆ ಮಾಡ್ಬೋದೇನೋ ಗೊತ್ತಿಲ್ಲ. ಈಗ ಏನೇನು ಕ್ಷೇತ್ರದ ಅಭಿವೃದ್ಧಿ ಏನೇನು ಆಗಬೇಕು ಅಂತ ಏನಾದ್ರು ಭರವಸೆ ಏನಾದ್ರು ಕೊಟ್ಟಿದ್ರಾ? ಅದೇನೂ ಇಲ್ಲ, ಭರವಸೆ ಏನು ಕೊಟ್ಟಿಲ್ಲ. ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ಈ ಮುಂದಿನವರು ಪರವಾಗಿಲ್ಲ, ಹಿಂದಿನವರು ಪರವಾಗಿಲ್ಲ, ಮಾಡ್ತಾರೆ. ಈಗಿನ ಶಾಸಕರು ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಅಂತ ನಿಮ್ಗೆ ಏನಾದ್ರು ಗೊತ್ತಾ? ಈಗಿನ ಶಾಸಕರು ತಮಿಳ್ನವರು ಅವರು ಮಾಡಿದ್ದಾರೆ, ಬಟ್ ಇನ್ನು ಅವ್ರಿಗಿನ್ನೂ ಕೆಲಸಗಳಿಗೆ ಟೆಂಡರ್ ಬರಬೇಕು, ಮಾಡ್ತಾರೆ ಅವರು. ಸಣ್ಣ ಪುಟ್ಟ ಏನಿದಾವೆ ಅವು ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಆಲ್ ಚಿಕ್ಕಮಗಳೂರಲ್ಲಿ 3% ಕೆಲಸ ಆಗಿದ್ದಾವೆ. ಇವ್ರ ಕಡೆಯಿಂದ ಮಾಡ್ತಿದ್ದಾರೆ, ಕೆಲಸ ಮಾಡ್ತಿದ್ದಾರೆ ಸರ್. ನಮಗೆ ಕಣ್ಣಿಗೆ ತಮಿಳ್ನವರು ಕೆಲಸ ಮಾಡ್ತಿದ್ದಾರೆ. ಏನು ಕಳೆದ BJP ಅವಧಿಯಲ್ಲಿ ಆಗಿರ್ತಕ್ಕಂಥ ಕೆಲಸಗಳು ಅದನ್ನು ಬಿಟ್ಟರೆ ಬಾಕಿ ಆದಂಥ ಒಂದು ದೊಡ್ಡ ಕೆಲಸಗಳು ಯಾವುದೇ ರೀತಿ ಆಗಿಲ್ಲ. ಹಳೆ BJP ಸರ್ಕಾರದಲ್ಲಿ ಏನು ಒಂದಿಷ್ಟು ನಮ್ಮ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಬಂದಿರತಕ್ಕಂಥ ಅನುದಾನದಲ್ಲೇ ಒಂದಿಷ್ಟು ಕೆಲಸಗಳು ಆಗ್ತಿದೆಯೇ ವಿನಃ ಬೇರೆ ಯಾವುದೇ ಆದಂಥ ಒಂದಿಷ್ಟು ಅನುದಾನಗಳು ಕೊಟ್ಟು ಹೊಸ ಕೆಲಸಗಳು ಯಾವುದೂ ಆಗ್ತಿಲ್ಲ. ಈಗಾಗಲೇ ನಗರದಲ್ಲೆಲ್ಲ ನೀವೆಲ್ಲ ನೋಡ್ಬೋದು, ಭಾಳಷ್ಟೆಲ್ಲ ರಸ್ತೆಗಳು ಗುಂಡಿ ಬಿದ್ದಿದೆ, ಜನಸಾಮಾನ್ಯರಿಗೆಲ್ಲ ಭಾಳ ತೊಂದರೆ ಆಗ್ತಿದೆ. ಈ ನಿಟ್ಟಿನಲ್ಲಿ ಹಳೆ ಏನು ಅನುದಾನ ಬಂದಿದೆ ಅದನ್ನು ಬಿಟ್ಟು ಹೊಸ ಅನುದಾನ ಹಾಕಿ ಜನಸಾಮಾನ್ಯರಿಗೆ ಅನುಕೂಲ ಮಾಡಬೇಕಂತೇಳಿ ಈ ಒಂದು ಮುಖೇನ ನಾನು ಆಗ್ರಹಿಸ್ತೇನೆ. ಸರ್, ಈಗ ಚಿಕ್ಕಮಗಳೂರು ಶಾಸಕರು ಹೊಸದಾಗಿ ಆಯ್ಕೆಯಾಗಿದ್ದಾರೆ. ಹೇಗೆ ಅಭಿವೃದ್ಧಿ ಮಾಡಿದ್ದಾರೆ ಮತ್ತು ಅಭಿವೃದ್ಧಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಸರ್? ಈಗಾಗಲೇ 2 ವರ್ಷ 4 ತಿಂಗಳು ತಮ್ಮಯ್ಯನವರು ಶಾಸಕರಾಗಿದ್ದಾರೆ. ಹಲವಾರು ಅಭಿವೃದ್ಧಿ ಪರವಾದ ಕೆಲಸವನ್ನು ಮಾಡ್ತಾರೆ. ಯಾಕೆ ಅಂದರೆ ಅವರು ಅನುಭವದ ರಾಜಕಾರಣಿ ಆಗಿದ್ದಾರೆ. ಯಾಕೆಂದರೆ 4 ಬಾರಿ ನಗರಸಭಾ ಸದಸ್ಯರಾಗಿ, ನಗರಸಭಾ ಅಧ್ಯಕ್ಷರಾಗಿ, ಆಮೇಲೆ ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ರಿಂದ ಸಂಪೂರ್ಣವಾಗಿ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಮುಂದೆ ಬರ್ತಿದ್ದಾರೆ. ಕಾರಣ ಇವತ್ತು ತಾವು ನೋಡ್ತಿರ್ಬೋದು, ಸುಮಾರು 18-19 ವರ್ಷಗಳ ಕಾಲ ಶಾಸಕರಾಗಿದ್ದಂಥ CT ರವಿಯವರೆಗೂ ಇವ್ರಿಗೂ ವ್ಯತ್ಯಾಸ ಹೆಚ್ಚಿದೆ ಅಂತಂದರೆ ಅವರು ಅಭಿವೃದ್ಧಿ ಅಂತಕ್ಕಂಥ ವಿಚಾರದಲ್ಲಿ ಏನು ಕಳಪೆ ಕಾಮಗಾರಿಗಳನ್ನು ಮಾಡುವ ಮುಖಾಂತರ ಅವರೇ ಸಂಬಂಧಿಕರು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಇವರು ಆಗಲ್ಲ. ಅವರ ಸಂಬಂಧಿಕರು ಯಾರೂ ಕೂಡ ಕಾಂಟ್ಯಾಕ್ಟನ್ನು ಮಾಡ್ತಾರೆ, ಏನಿಲ್ಲ. ಅಭಿವೃದ್ಧಿ ವಿಚಾರಕ್ಕೆ ಸ್ಪಂದಿಸುವಂಥದ್ದು, ಯಾರೇ ಫೋನ್ ಮಾಡಿದ್ರು ಕೂಡ, ಮಿಸ್ ಕಾಲ್ ಇದ್ರೂ ಕೂಡ ವಾಪಸ್ ಫೋನ್ ಮಾಡೋವಂಥ ಕೆಲಸ ಮಾಡ್ತಿದ್ದಾರೆ. ಸುಮಾರು ಒಂದು 20 ವರ್ಷದಿಂದ ಶಾಸಕ CT ರವಿಯವರು ಆಳ್ವಿಕೆ ಮಾಡಿದರು. ಅವರು ಕಳೆದ 15 ವರ್ಷ ಆದ ಮೇಲೆ ಅಭಿವೃದ್ಧಿ ಕೆಲಸ ಸ್ಟಾರ್ಟ್ ಮಾಡಿದರು. ಆದರೆ ನಮ್ಮ ಈಗ ಶಾಸಕರಾಗಿರೋಂಥ ಎಚ್.ಡಿ. ತಮ್ಮಯ್ಯನವರು ಈಗ ಬಂದು 2.5 ವರ್ಷ ಆಗಿದೆ ಅಷ್ಟೇ. ಆದರೆ 20 ವರ್ಷಕ್ಕಿಂತ ಏನು ಮಾಡಿರ್ನಿಲ್ವಲ್ಲ, ಆ ಕೆಲಸ ನೀವು ಈಗಾಗಲೇ ಆಲ್ರೆಡಿ ತೊಗೊಂಡಿದ್ದಾರೆ ಮಾಡೋದಕ್ಕೆ. ನಮ್ಮ MLA ಬಂದ ಮೇಲೆ ರಸ್ತೆ ಹಾಳಾಗಿರೋದಂತಲ್ಲ, ಹಿಂದಿನ MLA ಮಾಡಿದಂಥ ಕಳಪೆ ಕಾಮಗಾರಿಗಳಿಂದ ಈ ರಸ್ತೆ ಹಾಳಾಗಿತ್ತು. ಈ ಅಲ್ಪಾವಧಿಯಲ್ಲಿ ನಮ್ಮ ಶಾಸಕರು ಎಚ್.ಡಿ. ತಮ್ಮಯ್ಯನವರು ಅಲ್ಪಾವಧಿಯಲ್ಲಿ ಈ ಥರವಾದ ರಸ್ತೆಯನ್ನು ಮಾಡಿ, ಇನ್ನು ಈ ಮಳೆ ನೀವು ಮುಗಿದ ಅಂತ್ಯದಲ್ಲಿ ನೀವು ಈ ರಸ್ತೆಯನ್ನು ಇನ್ನೊಂದು ಸಲ ನೀವು ನಮ್ಮ ಹತ್ರನೇ ಇಂಟ್ರ್ಯೂ ಮಾಡಿ ಯಾವ ಥರ ಕಾಣುತ್ತೆ, ನಿಮಗೆ ಸುಂದರವಾಗಿ ಕಾಣುತ್ತೆ ರಸ್ತೆಗಳು. ಯಾಕೆ ವಿಳಂಬ ಆಗಿದೆ ಅಂದರೆ ಮಳೆಗಾಲದಲ್ಲಿ ರಸ್ತೆ ಅಭಿವೃದ್ಧಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಹಿಂದಿನ ಸರ್ಕಾರ, ಹಿಂದೆ ಇದ್ದಂಥ MLA ಅವರು ಏನು ಕೆಲಸ, ಅವರು ಕಳಪೆ ಕಾಮಗಾರಿಯಿಂದನೇ ಈ ರಸ್ತೆ ಈ ಥರ ಗುಂಡಿ ಬೀಳಲಿಕ್ಕೆ ಕಾರಣವಾಗಿದೆ. ಅಭಿವೃದ್ಧಿ ಖಂಡಿತ ಆಗಿದೆ. ನೀವು ಎಲ್ಲಿಂದ ಎಲ್ಲಿ ಬೇಕಾದರೂ ಚೆಕ್ ಮಾಡ್ಬೋದು. ಸುಮ್ಮನೆ ನಾವು ಬಾಯಿ ಮಾತಲ್ಲಿ ಹೇಳೋದಲ್ಲ, ನೀವೊಂದು ರೌಂಡ್ಸು ತಿರುಗಿದ್ರೆ ಗೊತ್ತಾಗುತ್ತೆ ಅಭಿವೃದ್ಧಿ ಆಗಿದೆಯೋ ಆಗಿಲ್ವಾ ಅಂತೇಳಿ. 19 ವರ್ಷದಲ್ಲಿ ಏನು ಅಭಿವೃದ್ಧಿ ಆಗಬೇಕಿತ್ತು ಅದು ಈಗ 2 ವರ್ಷ 4 ತಿಂಗಳಲ್ಲಿ ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ ನಮ್ಮ ಜನಪ್ರಿಯ ಶಾಸಕರು ಎಚ್.ಡಿ. ತಮ್ಮಯ್ಯನವರು. 20 ವರ್ಷ ಆಡಳಿತ ಮಾಡಿರುವಂಥ MLAರು ಹಿಂದೆ 10 ವರ್ಷ ಏನು ಕೆಲಸ ಮಾಡಿರಲಿಲ್ಲ. ಯಾಕೆಂತೇಳಿದರೆ ಮೊದಲು ಮಾಡಿದಂಥ 5 ವರ್ಷ ಮತ್ತೆ 5 ವರ್ಷ ಕೆಲಸ ಮಾಡಿದಂಥದ್ದು. ಆದರೆ ನಮ್ಮ ಶಾಸಕರು ಪ್ರಪ್ರಥಮವಾಗಿ ಗೆದ್ದಿರುವಂಥ ಶಾಸಕರು ಅಭಿವೃದ್ಧಿ ಕೆಲಸದಲ್ಲಿ ತುಂಬ ಒತ್ತು ಕೊಟ್ಟು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬರೀ ನಗರ ಪ್ರದೇಶದಲ್ಲದೆ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ರೋಡ್ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ವಿದ್ಯುತ್ ಆಗಿರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದು ಕೂಡ ಮಾಡ್ಕೊಂಡು ಅಭಿವೃದ್ಧಿಯಲ್ಲಿ ಕೈ ಜೋಡಿಸ್ಕೊಂಡು ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಒಳ್ಳೆ MLA ಸಿಕ್ಕಿದ್ದಾರೆ. ಸತತವಾಗಿ 4 ಬಾರಿ ಗೆದ್ದ MLA ಅಭಿವೃದ್ಧಿ ಮಾಡಿದರೆ
ತಮ್ಮಣ್ಣವ್ರು ಯಾಕೆ ಗೆಲ್ಲಿಸ್ತಾಯಿದ್ರು ಜನ, ಅವ್ರು ಅಭಿವೃದ್ಧಿ ಮಾಡೋದಕ್ಕೆ ಜನ ಬೇರೆ ಆಯ್ಕೆ ಮಾಡಿರೋದು. ಹಾಗಾಗಿ ಈಗ ಬಂದಿರೋವಂಥ ಅನುದಾನವನ್ನು ಸ್ಪಷ್ಟವಾಗಿ ಕ್ರಮವಾಗಿ ಹಳ್ಳಿಗಳಿಗೆ ನಗರಗಳಿಗೆ ಸೂಕ್ತವಾಗಿ ಡಿವೈಡ್ ಮಾಡಿ ಕಾಂಕ್ರೀಟ್ ರಸ್ತೆ ಆಗಿರ್ಬೋದು, ಡಾಂಬರ್ ರಸ್ತೆ ಆಗಿರ್ಬೋದು, ಒಳಚರಂಡಿ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ರೀತಿ ಮಾನವ ಸಂಪನ್ಮೂಲ ಏನು ಒದಗಿಸ್ಬೇಕೋ ಎಷ್ಟಾಗುತ್ತೆ ಅಷ್ಟು ಒದಗಿಸ್ತಾ ಇದ್ದಾರೆ ಜನಗಳಿಗೆ. ಒಳ್ಳೆ ಒಪಿನಿಯನ್ ಇದೆ. 100 ಮಾರ್ಕ್ಸ್ ಕೊಡ್ಬೋದು ನಮ್ಮ ಶಾಸಕರಿಗೆ. ನಮ್ಮ ಹಿಂದೆಯಿಂದನೂ ಮನೆಗಳಿಗೆ ಹಕ್ಕುಪತ್ರಗಳನ್ನು ಕೊಟ್ಟಿರಲಿಲ್ಲ. ಇನ್ನೂ ಪಾಣಿದಾರರಲ್ಲೇ ಇದ್ದು ಈಗ ಮನೆ ಕಟ್ಕೊಂಡವರಿಗೆಲ್ಲ HD ತಮ್ಮಣ್ಣನವರು ಎಲ್ಲರಿಗೂ ಈ ಸ್ವತ್ತುಗಳನ್ನು ಮಾಡಿಸಿ ರಿಜಿಸ್ಟ್ರ್ ಮಾಡಿಸ್ಕೊಟ್ಟು ಅವರವರಿಗೆ ಹಕ್ಕುಪತ್ರಗಳನ್ನು ಕೊಡಿಸಿದ್ದಾರೆ. 110 ಜನಕ್ಕೆ ಈಗ ಆಲ್ರೆಡಿ ಹಕ್ಕುಪತ್ರ ಕೊಡಿಸಿದ್ದಾರೆ ನಮ್ಮ ಪಂಚಾಯತಿಲಿ. ಇನ್ನೂ ಹೆಚ್ಚು ಕಮ್ಮಿ ನಮ್ಮ ಪಂಚಾಯತಿಲಿ ಇನ್ನೂ 300ರಿಂದ 400 ಹಕ್ಕುಪತ್ರ ಕೊಡೋ ಕಾರ್ಯಕ್ರಮ ಇದೆ. ಪ್ರೊಸೀಜರ್ ನಡೀತಾ ಇದೆ, ಕೆಲಸ ಮಾಡಿಸ್ತಿದ್ದಾರೆ. ಯಾವುದ್ಯಾವುದೋ CT ರವಿ ಅವರು ಪೆಂಡಿಂಗ್ ಇಟ್ಟಿದ್ರು, ಅದೆಲ್ಲರೂ ಕೂಡ ಇವತ್ತು ತಗೊಂಡೋಗಿ ಮೆಡಿಕಲ್ ಕಾಲೇಜು ಅಪೂರ್ಣ ಆಗಿತ್ತು, ಅದನ್ನು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಜೊತೆಗೆ ಚಿಕ್ಕಮಗಳೂರಿನಲ್ಲಿ ಹಾಸ್ಪಿಟ್ಲು OPD ಬ್ಲಾಕು ಕೂಡ ಇವರ ನೇತೃತ್ವದಲ್ಲಿ ಆಗಿದೆ. ಇಂದಿನ ಸಹಕಾರದ ಕೂಡ ಇಂದಿನ MLA ಅವರು ಕೂಡ ಸಹಕಾರ ಮಾಡಿದರು, ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲ ಕಡೆ ಕೂಡ ತಮ್ಮಯ್ಯನವರು ತುಂಬ ಉತ್ತಮವಾಗಿ ಸ್ಪಂದಿಸ್ತಾ ಇದ್ದಾರೆ, ಅದರಲ್ಲೇನೂ ಅನುಮಾನ ಇಲ್ಲ. ಮತ್ತು ಸಾಮಾನ್ಯ ಕಾರ್ಯಕರ್ತರು ಹೋದರೂ ಕೂಡ ಅವರಿಗೆ ಬೆಲೆ ಕೊಡೋವಂಥದ್ದು, ಗೌರವಿಸುವಂಥದ್ದು, ಪಕ್ಷವನ್ನು ಮರೆತು ತಮ್ಮಯ್ಯನವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಅಭಿವೃದ್ಧಿ ಆಗಬೇಕಾಗಿದೆ ಸರ್. ಶಾಸಕರು ಏನಾದ್ರು ಅಭಿವೃದ್ಧಿ ಮಾಡಿದಾರಾ? ಇಲ್ಲ ಮಾಡಿಲ್ಲ. ಅದು ಮುಂಚೆ ಮಾಡಿದರು, ಅವರು ಶಾಸಕರು ಬಿಟ್ಟು ಇದ್ದಾರೆ. ಸಿಟಿ ಕಡೆ ಮಾಡಿದ್ದು ಅದು ಈಗ ಬಿಟ್ಟು ಇದ್ದಾರೆ. ಈಗ ಅವರು ಬೇರೆ ಇರೋದು, ಅವರು ಮಾಡ್ತಾರೋ ಸಿದ್ದರಾಮಯ್ಯ ಕಡೆ ಏನು ಮಾಡ್ತಾರೋ ಗೊತ್ತಿಲ್ಲ. ಅದು ಬಸ್ ಬರುತ್ತೆ, ಬರೀ ಗುಂಡಿ ಗುದ್ದಿರೋದು. ಆ ಗುಂಡಿ ಪಲ್ಟಿ ಹೊಡ್ಕೊಂಡ್ರೆ ಒಂದು ಜನಗಳೇ ಇಲ್ಲ. ಆಮೇಲೆ ಹಾಗೆ ಮಾಡೋ ಸರ್ ನಾವು ಅದನ್ನು ಸ್ವಲ್ಪ ಅಲ್ಲಿ ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್ ಮಾಡಿದ್ರಲ್ಲ, ಆ ಥರ ಇದು ಮಾಡಿದರೆ ಹೆಂಗೆ ಅಡ್ಜಸ್ಟ್ಮೆಂಟಿಂಗ್ ಆಗುತ್ತೆ. ಇದು ಗುಂಡಿ ರೋಡಾಗಿ ಹೆಂಗೆ ಮಾಡೋ ಸರ್ ನಾವು? ಏನಾದ್ರು ಕೆಲಸ ಅಂದ್ರೆ ಕಚೇರಿಗಳಿಗೆಲ್ಲ ಹೋಗ್ತಿಲ್ಲ, ಕೆಲಸ ಮಾಡಿಕೊಡ್ತಾರೆ ಅಧಿಕಾರಿಗಳು. ಏನು ಮಾಡಿಕೊಡ್ತಾರೆ? ಎಲ್ಲ ಎಂಥದ್ದು ಇಲ್ಲ, ಹೇಳೋದು ಒಂದು ಮತ್ತು ಎಂಥದ್ದು ಇಲ್ಲ. ಕೇಳುವಾಗ ಏನು ಬೇಕೋ ಅದಕ್ಕೆ ಬರ್ತಾರೆ, ಮತ್ತೆ ನಮ್ಮನ್ನು ಬಿಟ್ಬಿಡ್ತಾರೆ. ನಾವು ಅಲ್ಲಿಗೆ ಬನ್ನಿ, ಇಲ್ಲಿಗೆ ಬನ್ನಿ, ಅಲ್ಲಿ ಬನ್ನಿ, ಇಲ್ಲಿ ಬನ್ನಿ ಅಂತಾರೆ. ಅಲ್ಲಿ ಹೋದ್ರೆ ಇಲ್ಲಿ ಹೋದರೆ ಅವ್ರು ಸಿಕ್ಕಂಗಿಲ್ಲ, ನಮಗೆ ನಾವು ಅವ್ರಿಗೆ ಸಿಕ್ಕಂಗಿಲ್ಲ. ಬಸ್ ಎಲ್ಲ ಬರ್ತಾ ಇದಾವ? ಚಿಕ್ಕಮಂಗ್ಳೂರು ಬಸ್ ಬರ್ತಿದ್ದಾವೆ, ಆದರೆ ನಮ್ಮೂರಿಗೆ ಬಸ್ ಇಲ್ಲ ಅಷ್ಟೇ ಕರೆಕ್ಟಾಗಿ ಟೈಮಿಗೆ. ಯಾವ ಊರು? ಇಲ್ಲ, ಶಾಂತವೇರಿ ಹೊಸಪೇಟೆ. ಅದು ಕರೆಕ್ಟ್ ಟೈಮಿಗೆ ಬಸ್ ಇಲ್ಲ. ಒಂದು ದಿವಸ ಬಂದರೆ 9 ದಿವಸ ಬರೋಲ್ಲ. ಮತ್ತು ಇಲ್ಲಿ ಬಸ್ ಸ್ಟ್ಯಾಂಡ್ ಕೂಡ ಸರಿ ಇಲ್ಲ. ಮಳೆಗಾಲ ಬಂದರೆ ನಿಲ್ಲಕ್ಕಾಗಲ್ಲ. ಏನು ಲಾಸ್ಟ್ ಟೈಮು ಶಾಸಕ CT ರವಿ ಅವರು ಅಭಿವೃದ್ಧಿ ಮಾಡಲ್ಲ ಅಂತೇಳ್ಬಿಟ್ಟು ಹೊಸ ಅಭ್ಯರ್ಥಿ ಗೆಲ್ಲಿಸಿದ್ರೆ ಇಲ್ಲೇನೋ ಕೆಲಸ ಆಗ್ಬೋದು ಅಂತೇಳ್ಬಿಟ್ಟು ನಾವು ಈ ಬಾರಿ ಕಾಂಗ್ರೆಸ್ಸಿಗೆ ಮತ ಕೊಟ್ಟು ನಮ್ಮ ಹೊಸ ಶಾಸಕರನ್ನ ಆಯ್ಕೆ ಮಾಡಿದ್ವಿ. ಅವರು ಯಾವುದೇ ಕಾರಣಕ್ಕೂ ಗೆದ್ದು ಇಷ್ಟು ದಿನ ಆದ್ರೂ ಶಂಕರಪುರದ ಸಮಸ್ಯೆ ಏನಿದೆ ಅಂತಲೂ ಕೇಳ್ತಾ ಇಲ್ಲ. ನಾವು ಹಲವಾರು ಬಾರಿ ಅವರಿಗೆ ಮನವಿ ಮಾಡ್ಕೊಂಡಿದ್ದೀವಿ. ನಮಗೆ UGD ಸರಿಗಿಲ್ಲ, ರಸ್ತೆ ಸರಿಗಿಲ್ಲ, ಕುಡಿಯೋ ನೀರು ಸರಿ ಬರ್ತಾ ಇಲ್ಲ. ಏರಿಯಾಕ್ಕೆ ಅವ್ರು ಬಂದಿಲ್ಲ, ನಮಗೆ ಏನು ಸಪೋರ್ಟ್ ಮಾಡಿಲ್ಲ. ನಮ್ಮ ರೋಡ್ ಹೆಂಗಿದೆ, ನಮ್ಮ ವ್ಯವಸ್ಥೆಗಳು ಹೆಂಗಿದ್ದಾವೆ ಏನು ಅಂತನೂ ಅವ್ರು ನೋಡಿಲ್ಲ. ನಾವೇ ತಮ್ಮಣ್ಣ ಮನೆ ಹತ್ರ ಒಂದು 3-4 ಸರಿ ಹೋಗಿ ಬಂದಿದ್ದೀವಿ. ಅವ್ರ ಮನೆ ಹತ್ರ ಹೋಗಿ ನಾವು ಮಕ್ಳು ಕರ್ಕೊಂಡು ಎಲ್ಲ ಥರ ಮಾತಾಡಿ ಬಂದರು. ಅವ್ರಿಗೆ ರೋಡಿಗೆ ಒಂದು ಸರಿನೂ ಬಂದಿಲ್ಲ, ಒಂದು ಸರಿನೂ ಏನು ಅಂತ ನೋಡಿಲ್ಲ. ಚರಂಡಿ ವ್ಯವಸ್ಥೆನೂ ಸರಿ ಇಲ್ಲ, ರೋಡ್ ವ್ಯವಸ್ಥೆ ಸರಿ ಇಲ್ಲ. ನೀರು ಬೇಕಾದ್ರೆ ಎಷ್ಟೊತ್ತಿಗೆ ಬೇಕು ಅಷ್ಟೊತ್ತಿಗೆ ಬಿಡ್ತಾರೆ. ಅವ್ರಿಗೆ ಸಂಬಳ ಕೊಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ನಮಗೆ ಯಾವ ಟೈಮಿಗೆ ಬೇಕು ಆ ಟೈಮಿಗೆ ನೀರು ಬಿಡ್ತಾರೆ. ರಾತ್ರಿ 12 ಗಂಟೆ ನೀರಿನ ಬಿಲ್ ಮಾತ್ರ ಕಟ್ಟಬೇಕು. ನಾವು ಕಟ್ತಾ ಇದ್ದೀವಿ. ನಮ್ಮ ವ್ಯವಸ್ಥೆಗಳು ಸರಿ ಇಲ್ಲ ಅಷ್ಟೇ ಸರ್. ತಮ್ಮಯ್ಯ ಅವರು ಅಭಿವೃದ್ಧಿ ಮಾಡಿದ್ದಾರೆ ಅಂತ? ಇಲ್ಲ, 1 ರೂಪಾಯಿಂದ ಯಾವ್ದಕ್ಕೂ ಇಲ್ಲಿ ಬಂದು ಇಲ್ಲ, ಅವ್ರು ಮಾಡಿವಿಲ್ಲ. 1 ರೂಪಾಯಿಂದ ಹೆಲ್ಪ್ ಇಲ್ಲ ನಮಗೆ. ತಮ್ಮಯ್ಯಣ್ಣಿಂದ ನಮ್ಗೆ 1 ರೂಪಾಯಿ ಹೆಲ್ಪ್ ಇಲ್ಲ ನಮಗೆ. ಮುನ್ಸಿಪಾಲ್ಟಿಗೂ ಹೋಗಿದ್ದೀವಿ, ಮತ್ತು ತಮ್ಮಯ್ಯಣ್ಣ ಮನೆಗೂ ಹೋಗಿ ಕಂಪ್ಲೇಂಟ್ ಮಾಡಿದ್ವಿ. ನಮ್ಮ ಮನೆ ಒಳಗೆ ನೀರು ಬಂದು ರೇಷನ್ ಎಲ್ಲ ನೆಂದು ರೋಡ್ 2 ಕಡೆ ಕ್ಯಾಮ್ರಾ ಬಂದು ಗೋಪಿಯವ್ರು ಬಂದು ವಿಡಿಯೋ ಮಾಡೆಲ್ಲ ಹಾಕಿದ್ದಾರೆ. ನಗರಸಭೆಗೆ ಎಷ್ಟೋ ಸರಿ ಕಂಪ್ಲೇಂಟ್ ಮಾಡಿದ್ದೀವಿ, ಯಾವ ವ್ಯವಸ್ಥೆನೂ ಕರೆಕ್ಟ್ ಮಾಡಿಲ್ಲ. ತಮ್ಮಯ್ಯಣ್ಣ ಬಂದಿಲ್ಲ ಮಾತಾಡಲ್ಲ, ಮುಂದೆ ನಾವು ಹೇಳ್ತೀವಿ ಅವರಿಗೆ. ನಾವು ಅಷ್ಟು ಸರಿ ಹೋದ್ರೂ ನಮಗೆ ಒಂಚೂರು ಬೆಲೆ ಸಿಕ್ಕಿಲ್ಲ. ಅಂದಮೇಲೆ ನಾವು ಯಾಕೆ ಅವ್ರಿಗೆ ಮಾರ್ಕ್ಸ್ ಕೊಡೋಕೆ ಹೋಗೋಣ? ಕಸದ ಗಾಡಿ ಕೂಡ ಬರ್ತಾರೆ ಸರ್. ಇಲ್ಲಿ ಆ ರೋಡ್ ಅಂದ್ರೆ ಖರಾಬ್ ರೋಡ್, ಒಂದು ಆಟೋ ಬರಲ್ಲ. ಆಟೋದು ಶಂಕರ್ಪುರಕ್ಕೆ ಬನ್ನಿ 5ನೇ ಕ್ರಾಸಿಗೆ ನಾವು ಬರಲ್ಲ ಕಣಮ್ಮ ಅಂತಾರೆ. ಬರೀ ಜಲ್ಲಿ ಸುರಿಯೋದು ಹೋಗೋದು. ತಮ್ಮಯ್ಯವರು ಅದೇ ಕೆಲಸ ಮಾಡ್ತಾ ಇರೋದು, ಇನ್ನೇನು ಮಾಡ್ತಾ ಇಲ್ಲ. ನಮಗೆ ಕಂದಾಯ ಕಟ್ಟಬೇಕಾದ್ರೆ ಕಂದಾಯ ಕಟ್ಟಿಲ್ಲ ಅಂತಾರೆ, ನೀರಿನ ಬಿಲ್ ಕಟ್ಟಿಲ್ಲ ಅಂತಾರೆ. ಬಂದು ನಾವೆಲ್ಲ ಕರೆಕ್ಟಾಗಿ ಬನ್ನಿ ರೆಕಾರ್ಡ್ ಕೊಡ್ತೀವಿ ಅದು ಕಟ್ಟಿರೋದು. ಇವ್ರು ಏನು ಮಾಡ್ತಾರೆ? ಏನು ಮಾಡ್ತಾಯಿಲ್ಲ. ತಮ್ಮಯ್ಯರಂತೂ ರೋಡಿಗೆ ಬಂದೇ ಇರೋನಪ್ಪ. ಅವ್ರು ಚಿಕ್ಕಮಗಳೂರು ಕೇಳಿ ತಮ್ಮಯ್ಯರಿಗೆ 5ನೇ ಕ್ರಾಸ್ ಶಂಕರಪುರ ಎಲ್ಲಿದೆ ಅಂತ ಹೇಳ್ತಾರೆ ನೋಡೋಣ ಅವರು. ಸರ್, ಇಲ್ಲಿ ಆಡಳಿತ ವರ್ಗ ಕಂಪ್ಲೀಟಾಗಿ ಕುಸಿತೋಗಿದೆ. ಎಲ್ಲಿದೆ ಆಡಳಿತ ಯಂತ್ರನೇ ಇಲ್ಲ ಇಲ್ಲಿ. ಇವರು ದುಡ್ಡು ಮಾಡ್ಕೊಳ್ಳಿಕ್ಕೋಸ್ಕರ, ಇವ್ರ ಮನೆ ಅಂತಸ್ತನ್ನ ಕಟ್ಕೊಳ್ಳಿಕ್ಕೋಸ್ಕರ, ಇವ್ರ ಮನೆ ನಿರ್ಮಾಣ ಮಾಡಲಿಕ್ಕೋಸ್ಕರ ಇಲ್ಲಿ ಜಿಲ್ಲಾಡಳಿತದಲ್ಲಿರೋದು. ಪ್ರತಿಯೊಬ್ಬರು ಜನಪ್ರತಿನಿಧಿಗಳಿರೋದು ಅವ್ರ ಮನೆ ಕೆಲಸ ಮಾಡಲಿಕ್ಕೋಸ್ಕರ. ಜನಸಾಮಾನ್ಯ
ಜಮಸ್ಥಾನರಿಗೆ ಇವ್ರು ಯಾರೂ ಸ್ಪಂದಿಸ್ತಾ ಇಲ್ಲ ಸರ್ ಇಲ್ಲಿ ನಿಜವಾದ ಜನರ ಆಸೆಗಳಾಗಿರ್ಬೋದು, ಕನಸುಗಳಾಗಿರ್ಬೋದು ಯಾವುದೂ ಈಡೇರಿಲ್ಲ. ಇಲ್ಲಿ ದಿನನಿತ್ಯ ಸಮಸ್ಯೆಯಲ್ಲಿ ಸಾಯ್ತಿದ್ದೀವಿ ನಾವೆಲ್ಲ. ಯಾವ ಥರ ಒಂದಿನ ಬಂದು ನೋಡಲಿ, ರೋಡಲ್ಲಿ ಒಂದಿನ ಓಡಾಡಲಿ ಅವರೆಲ್ಲ, ಅವ್ರ ನೈಜ ಸ್ಥಿತಿ ಗೊತ್ತಾಗುತ್ತಿಲ್ಲ. ರೋಡಲ್ಲಿ ಗುಂಡಿಗಳಿಲ್ಲ, ಗುಂಡಿಗಳಲ್ಲಿ ರೋಡ್ ಇರೋದು, ಅಷ್ಟೇ ನಾನು ಹೇಳೋದು. ಈ ಕಾಂಗ್ರೆಸ್ ಅಷ್ಟೇ, BJP ಅಷ್ಟೇ, ದಳನ ಅಷ್ಟೇ, ಯಾರೇನು ಒಳ್ಳೆಯವರಲ್ಲ. ಇಲ್ಲಿ ಎಲ್ಲ ಕಳ್ರೆ. ಬಡವರು ಇಲ್ಲಿ ಮನೆಗೆ ಒಬ್ಬೊಬ್ಬರು 1.5 ವರ್ಷ ಆಯಿತು ಮನೆ ಎಲ್ಲ ಕೆಡವಿ. ಆ ಮನೆ ಕೆಡವಿದ್ದಾರೆ. 1.5 ವರ್ಷದಿಂದ ಬಾಡಿಗೆ ಕಟ್ತಾ ಇದ್ದಾರೆ. ಹೆಚ್ಚು ಕಮ್ಮಿ 1.5 ಲಕ್ಷ 2 ಲಕ್ಷ ರೂಪಾಯಿ ಬರೀ ಬಾಡಿಗೆ ಕಟ್ತಿದ್ದಾರೆ. ಒಬ್ಬರ ಬಂದು ಈ ಕಡೆ ತಿರುಗಿ ನೋಡ್ತಾ ಇಲ್ಲ. ಅವನು ಕಳ್ಳನೇ, ಇವನು ಕಳ್ಳನೇ, ಸಿಟಿ ರವಿನೂ ಕಳ್ಳನೇ, ಇವನು ಕಳ್ಳನ. ನಾವು ಕಾಂಗ್ರೆಸ್ಸಿಂದ ಫಸ್ಟ್ BJPಯಲ್ಲಿದ್ದು, BJP ಬಿಟ್ಟಿವ ಮತ್ತು ಕಾಂಗ್ರೆಸ್ ಬಂದು ಇಬ್ಬರು ಕಳ್ಳರೆ. ಯಾವನ ಮಗನೂ ಏನು ಒಳ್ಳೆಯವನಲ್ಲ ನಮ್ಮ ಲೆಕ್ಕಾಚಾರಕ್ಕೆ. ಎಲ್ಲರ ಕಳ್ಳರೆ. ಒಂದು ದಿನ ಯಾರೂ ಬರಲ್ಲ ಈ ಕಡೆ ಬಂದು, ಯಾರೇನು ಒಳ್ಳೇದೇನು ಮಾಡಿಲ್ಲ. ಪುರ ಗ್ರಾಮದಲ್ಲಿದ್ದೀನಿ. ಅಲ್ಲಂಪುರ ಗ್ರಾಮದ ಜನರು ಶಾಸಕ HD ತಮ್ಮಯ್ಯ ಅವರ ಅಭಿವೃದ್ಧಿ ಕಾರ್ಯದ ವೈಖರಿಯ ಬಗ್ಗೆ ಏನು ಹೇಳ್ತಾರೆ ಅಂತ ಅವರನ್ನು ಕೇಳೋಣ. ಸರ್ ನಮಸ್ಕಾರ. ಈಗ ಶಾಸಕರು ಆಯ್ಕೆಯಾಗಿ 2.25 ತಿಂಗಳಾಯಿತು. ಅವರ ಕಾರ್ಯವೈಖರಿ ಹೇಗಿದೆ? ಅಭಿವೃದ್ಧಿ ಕಾರ್ಯಗಳು ಯಾವ ಥರ ನಡೀತಾ ಇದೆ? ಅಭಿವೃದ್ಧಿ ಕೆಲಸ ಅಂತ ಇಲ್ಲಿವರೆಗೆ ಈಗ 2.5 ವರ್ಷದಲ್ಲಿ ಯಾವುದೇ ಥರದ ಕೆಲಸ ಆಗಿಲ್ಲ. ನಮಗೆ ಕೆಲಸ ನಿರೀಕ್ಷೆ ಮಾಡೋದೇ ಕಷ್ಟ ಆಗಿದೆ. ಮೂಲಸೌಕರ್ಯ ಇಲ್ಲ, ಗುಂಡಿ ಮುಚ್ಚೋ ಕೆಲಸ ಆಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಆಗ್ತಿದೆ, ಎಲ್ಲ ಕೈಕಾಲು ಮುರ್ಕೊಳ್ಳೋಂಥ ವ್ಯವಸ್ಥೆ ಆಗ್ತಿದೆ. ಯಾವುದೇ ಕೆಲಸ ಕಾಂಗ್ರೆಸ್ ಸರ್ಕಾರದಿಂದ ಆಗಿಲ್ಲ. ಖಂಡಿತ ಇಲ್ಲ. 2.25 ವರ್ಷ ಆಗ್ತಾ ಬಂತು. ಈ ರಸ್ತೆಗಳು ಗುಂಡಿ ಮುಚ್ಚಕ್ಕಾಗಿಲ್ಲ. ಹಿಂದಿನ ಶಾಸಕರೇ ಸ್ವಲ್ಪ ಪರವಾಗಿಲ್ಲ ಹೇಳ್ಬೇಕಂದ್ರೆ. ಬೇಕಾದಷ್ಟು ರಸ್ತೆಗಳನ್ನೆಲ್ಲ ಮಾಡಿದರು, ಸಮುದಾಯ ಭವನಗಳು ಕಟ್ಟಿದ್ರು. ಈಗ ಮೇಲ್ಗಡೆ ಬನ್ನಿ, ಅಂಬೇಡ್ಕರ್ ಭವನಗಳು ನೋಡಿ, ದುಸ್ಥಿತಿಗಳು ನೋಡಿದ್ರೆ ಇರೋ ದುಡ್ಡನ್ನು ವಾಪಸ್ ತೊಗೊಂಡಿದ್ದಾರೆ. ವಾಪಸ್ ತಗೊಂಡು ಅಭಿವೃದ್ಧಿನೂ ಇಲ್ಲ, ಆಮೇಲೆ ಅವನ್ನ ಮುಂದುವರೆದ ಕಾಮಗಾರಿಗಳೂ ಇಲ್ಲ. ಇವತ್ತಿಗೂ ರಸ್ತೆ ಎಲ್ಲ ಗುಂಡಿ ಬಿದ್ದು ಹೋಗಿದೆ. ಬಿಟ್ಟರೆ ಶಾಲಾ ಮಕ್ಕಳುಗಳು ಬಿದ್ದು ಹೋಗ್ತವೆ. ಈ ಕಡೆಯಿಂದ ಟೂರಿಸಮ್ ಬರೋವಂಥವ್ರು ಇದು ಸಾಕು, ಲಕ್ಷಾಂತರ ಜನ ಶನಿವಾರ ಭಾನುವಾರ ಬರ್ತಾರೆ. ಎಷ್ಟು ಜನ ಬೀಳ್ತಾರೆ, ಎಷ್ಟು ಜನ ಆಕ್ಸಿಡೆಂಟ್ ಆಗುತ್ತೆ. ಇಲ್ಲಿವರೆಗೆ ಈ ಕ್ಷೇತ್ರದ ಈಗ ಹೊಸ್ದಾಗಿ ಆಯ್ಕೆ ಮಾಡೋ ಶಾಸಕರು ಇಲ್ಲಿ ಏನಾಗ್ತಿದೆ ಅನ್ನೋ ತಿರುವು ಕೂಡ ನೋಡಿಲ್ಲ. 2.25 ವರ್ಷ ಆಯಿತು ನಮ್ಮ ಅಲ್ಲಂಪುರಕ್ಕೆ ಬಂದು ನಿಮ್ಮ ಕಾಮಗಾರಿ ಏನಾಗಬೇಕು ಅಥವಾ ನಿಮ್ಮೂರಿಂದ ಏನಾಗಬೇಕು ಅಂತ ಇಲ್ಲಿವರೆಗೂ ಕೇಳಿಲ್ಲ. ಸರ್ ಅವ್ರು ಶಾಸಕರಾಗಿ ಏನು ಅಭಿವೃದ್ಧಿ ಮಾಡೋದು ಅವರಿಗೆ ಗೊತ್ತಿಲ್ಲ ಅಂದಮೇಲೆ ಇನ್ನು ಜನರು ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಸರ್? ಈ ಹಿಂದಿನ ಶಾಸಕರಾದಂಥ ನಮಗೆ ಹಲವಾರು ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಹೇಳಿಲ್ಲ ಆ ಥರ ಹಲವಾರು ಕೆಲಸವನ್ನು ಮಾಡಿದ್ದಾರೆ. ಒಂದು ರೋಡ್ ಕೂಡ ನಡೆಯೋಕ್ಕೆ ಅವಕಾಶ ಇರಲ್ಲ ಅಂಥ ರೋಡನ್ನೇ ಎಲ್ಲ ರೋಡನ್ನು ಕಂಪ್ಲೀಟ್ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ. ಅವ್ರು ಗೆದ್ದು 2.5 HD ತಮ್ಮಯ್ಯ ಅವರು ಗೆದ್ದು 2.5 ವರ್ಷ ಆದರೂ ಕೂಡ ಒಂದು ಕೆಲಸ ಇಲ್ಲಿ ತಿರುಗಿ ಕೂಡ ನೋಡಿಲ್ಲ. ಅವರು ಇಲ್ಲಿ ಏನಾಗಿದೆ ಎಂತ ತಿರುಗಿ ನೋಡಿಲ್ಲ. ಫೋಟೋ ಒಂದು ಎಲ್ಲ ಕಡೆ ಹಾಕೊಳ್ತಾರೆ ಬಿಟ್ಟರೆ ಏನು ಕೆಲಸ ಅಭಿವೃದ್ಧಿ ಕಡೆ ಗಮನನೇ ಹರಿಸಿಲ್ಲ. ಅವರು ಹೋಗಿ ಏನಾರು ಕೇಳಿದ್ರು, ಇಲ್ಲ ನಾನು ಮಾಡ್ತೀನಿ ಅಂತ ಹೇಳಿ ಅವರಿಗೆ ನಾವು ಇಲ್ಲಿ ಮಶಾಣಕ್ಕೆ ಹೋಗಿ ಯಾರೋ ಹೋಗಿ ಕೇಳಿದಾಗ ಸ್ವಲ್ಪ ಅಭಿವೃದ್ಧಿ ಮಾಡ್ಕೊಳ್ಳೋಣ, ಜನ ಪಕ್ಷ ಬೇಡ, ಜನ ಸಾರ್ವಜನಿಕರ ಆಸ್ತಿ ಅದು ಅಂತೇಳಿ ಹೋಗಿ ನಾವು ಕೇಳ್ಕೊಂಡಾಗ ಅವ್ರು ಅದಕ್ಕೇನು ಸ್ಪಂದಿಸ್ನಿಲ್ಲ. ಅವ್ರೇನು ಅದಕ್ಕೆ ಸ್ಪಂದಿಸ್ನಿಲ್ಲ, ಏನು ಮಾತಾಡೂ ಆಡಲಿಲ್ಲ ಅವರು. ಹಾಗಾಗಿ ಅವರು ಏನು ಕೆಲಸ ನಮ್ಮ ಅಲ್ಲಂಪುರದಲ್ಲಿ ಒಂದು ಸಣ್ಣ ಕೆಲಸ ಕೂಡ ಮಾಡಿಲ್ಲ ಅವರು. ಸರ್ ಚಿಕ್ಕಮಗಳೂರು ಶಾಸಕರು ಏನು ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದು ಮಾಡಿದ್ರು ತಾನೇ ಹೇಳೋಕ್ಕೆ. ಈಗ ನೀವುಗಳು ಓಡಾಡ್ತಾ ಇದ್ದೀರ ಎಲ್ಲ ರಸ್ತೆಯಲ್ಲೂ, ಯಾರ ರಸ್ತೆ ಚೆನ್ನಾಗಿದೆ ಹೇಳಿ? ಈ ಕಾಂಗ್ರೆಸ್ ಸರ್ಕಾರ ಜನಪರ, ಬಡವರ ಪರ, ರೈತರ ಪರ ಅಂದಿದ್ದಾರೆ. ಇವರು ರೈತರ ಪರನೂ ಇಲ್ಲ, ಬಡವರ ಪರನೂ ಇಲ್ಲ. ಇವರು ರೈತರ ವಿರೋಧಿಗಳು. ಸಿದ್ದರಾಮಯ್ಯ ಇದು ಒಂದೇ ಅಲ್ಲ, ಎಲ್ಲ ಸಮುದಾಯದವರು ಇವತ್ತು ಜನಗಣತಿ ಮಾಡೋಕ್ಕೆ 22ನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇವರು ಅದರಲ್ಲಿ ಕ್ರಿಶ್ಚಿಯನ್ಸ್ ಸಮುದಾಯವನ್ನು ಎಲ್ಲ ಜನಾಂಗದಲ್ಲಿ ಸೇರಿಸ್ತಿದ್ದಾರೆ. ಇವರು ಎಲ್ಲ ಜನಾಂಗದವರನ್ನು ಎಲ್ಲರನ್ನೂ ಹೊಡಿಬೇಕು ಅನ್ನೋ ಉದ್ದೇಶ ಇವ್ರದ್ದು. ಅಂದರೆ ಮುಸ್ಲಿಮ್ಸು ಕ್ರಿಶ್ಚಿಯನ್ಸನ್ನು ಓಲೈಸುವ ರಾಜಕೀಯ ಪಕ್ಷ ಇದು ಕಾಂಗ್ರೆಸ್ಸು. ಚಿಕ್ಕಮಗಳೂರು ಕಳೆದ 2.5 ವರ್ಷದಿಂದ ಶಾಸಕರಾಗಿರ್ತಕ್ಕಂಥ HD ತಮ್ಮಯ್ಯನವರು ಚಿಕ್ಕಮಗಳೂರು ಅಭಿವೃದ್ಧಿಗೆ ಯಾವುದೇ ವಿಶೇಷ ಅನುದಾನ ಆಗಲಿ ಸ್ವಂತ ಪ್ರಯತ್ನದಿಂದ ಯಾವುದೇ ಅನುದಾನವನ್ನು ತಂದಿಲ್ಲ. ಚಿಕ್ಕಮಗಳೂರು 2.5 ವರ್ಷ CT ರವಿಯವರು MLA ಆದಮೇಲೆ, BJP ಸರ್ಕಾರ ಹೋದ್ಮೇಲೆ ಚಿಕ್ಕಮಗಳೂರಿಗೆ ವಿಶೇಷವಾಗಿ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಲ್ಲ. ಇಡೀ ನಗರ ಗುಂಡಿಯಿಂದ ತುಂಬಿದೆ. ನಮ್ಮ ಕೋಟೆಕೆರೆ ಅಭಿವೃದ್ಧಿ ಆಗ್ತಿದ್ದಂಥ ಅರ್ಧದಲ್ಲೇ ನಿಂತಿದೆ. ಏನು ಮೆಡಿಕಲ್ ಕಾಲೇಜು ಕಾಮಗಾರಿ ಆಗ್ತಾಯಿದೆ ಅದು ಅರ್ಧದಲ್ಲೇ ನಿಂತಿದೆ. DC ಆಫೀಸು, ಫಾರೆಸ್ಟ್ ಆಫೀಸು, IB ಎಲ್ಲ CT ರವಿಯವರು ಮಾಡಿರ್ತಕ್ಕಂಥ ಅಭಿವೃದ್ಧಿಗಳು. HD ತಮ್ಮಯ್ಯನವರು ವಿಶೇಷವಾಗಿ ಯಾವುದೇ ಥರದ ಅಭಿವೃದ್ಧಿಯನ್ನು ಚಿಕ್ಕಮಗಳೂರು ನಗರಕ್ಕೆ ಮಾಡಿಲ್ಲ. ಇಲ್ಲ ಸರ್, ಇದುವರೆಗೂ ಯಾವುದೂ ಅಭಿವೃದ್ಧಿ ಮಾಡಿಲ್ಲ. ಇದು ಎಲ್ಲ ರೋಡುಗಳಾಗಲಿ ಏನಾಗಲಿ ಎಂಥದ್ದು ಇಲ್ಲ. ಒಂದು ಹಾಸ್ಪಿಟ್ಲಿಗೆ ಹೋದರೂ ಹಾಸ್ಪಿಟ್ಲಲ್ಲಿ ನೆಟ್ಟಿಗೆ ಸೀಟ್ ಇಲ್ಲ, ಅಂದರೆ ಬೆಡ್ಗಳು ಇಲ್ಲ, ಔಷಧಿಗಳು ಸರಿ ಸಿಗ್ತಾ ಇಲ್ಲ. ಇಲ್ಲಿ ಕೇಳಿದ್ರೆ ಮಾತೆತ್ತರ ಹಾಸನಿಗೆ ಕಳಿಸ್ತಾ ಇದ್ದಾರೆ. ಇಲ್ಲಿ ಏನು ಅಭಿವೃದ್ಧಿ ಆಗಬೇಕು ಅಂತ ನಮ್ಮ ಶಾಸಕರು ಈ ಕಡೆ ತಿರುಗೂ ನೋಡಿಲ್ಲ. ಅವ್ರನ್ನ ನೋಡಿ ಎಷ್ಟೋ ದಿವಸ ಆಯಿತು.
ಇದೇ ಥರ ಇದ್ದರೆ ನಮ್ಮ ಚಿಕ್ಕಮಗಳೂರು ಯಾವ ರೀತಿ ಇಂಪ್ರೂವ್ ಆಗುತ್ತೆ ಅಂತ ಗೊತ್ತಿಲ್ಲ. ಮತ್ತು ಯಾವುದೇ ರಸ್ತೆಗಳು ಗುಂಡಿ ಇಲ್ಲದೆ ರಸ್ತೆ ಯಾವುದು ಅಂತ ತೋರ್ಸೋಕ್ಕೂ ಆಗಲ್ಲ. ಈಗ ಎಲ್ಲ ಗುಂಡಿ ಇರೋದೆ, ಎಲ್ಲ ಗುಂಡಿ ಇಲ್ಲದೆ ರಸ್ತೆನ ನೋಡಬೇಕಂದ್ರೆ ತುಂಬ ಕಷ್ಟ ಆಗಿದೆ. ನಮಗೆ ಗೊತ್ತಿರೋ ಹಾಗೆ ಇತ್ತೀಚೆಗೆ ಹೋಲಿಸಿದರೆ ಈ 4 ವರ್ಷಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ. ಯಾಕೆಂದರೆ ನಿಮ್ಗೆ ಈಗಾಗಲೇ ಗೊತ್ತಿದೆ, ರಾಜ್ಯ ಸರ್ಕಾರ ಏನು ಒಂದು ಅನುದಾನವನ್ನು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ. ಆದ ಕಾರಣ ಅವರಿಗೆ ಅಭಿವೃದ್ಧಿ ಕಾರ್ಯಗಳು ಮಾಡೋಕ್ಕಾಗ್ತಾ ಇಲ್ಲ. ನೀವು ನೋಡ್ತಾ ಇದ್ದೀರ, ಎಲ್ಲ ರಸ್ತೆಗಳು ಗುಂಡಿ ಬಿದ್ದು ಹೋಗಿದೆ. ಮತ್ತು ಯಾವುದು ಗೌರ್ಮೆಂಟ್ ಸ್ಕೂಲ್ಗಳು ಬಿದ್ದು ಹೋಗೋ ಸ್ಥಿತಿನಲ್ಲಿದೆ. ಮಳೆ ಜಾಸ್ತಿ ಇರೋದ್ರಿಂದ ರೈತರು ಕಂಗಾಲಾಗಿದ್ದಾರೆ. ಈ ಎಲ್ಲ ಅವರಿಗೆ ಪರಿಹಾರ ಕೊಡುವಂಥದ್ದಾಗಲಿ, ರಸ್ತೆ ದುರಸ್ತಿಯಾಗಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ. ಈ 2.5 ವರ್ಷದಲ್ಲಿ ಅಭಿವೃದ್ಧಿ ಅನ್ನೋ ಪದನೇ ನಾವು ಕೇಳೋಕ್ಕೆ ಮತ್ತು ನೋಡೋಕ್ಕೆ ಸಾಧ್ಯ ಆಗಲಿಲ್ಲ. ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಮೂಲೆಯಿಂದ ಯಾವ ಮೂಲೆಗೆ ಹೋದ್ರೂ ಸಿಗೋವಂಥದ್ದು ಗುಂಡಿ ರಸ್ತೆಗಳು. ಯಾವ ಮೂಲೆಯಿಂದ ಯಾವ ಮೂಲೆಗೆ ಹೋದ್ರೂ ಶಾಸಕರಿಗೆ ಒಂದಲ್ಲ ಒಂದು ಕಾರಣಗಳಿಂದ ಇಡೀ ಶಾಪ ಆಗ್ತಾರೆ. ಇಡೀ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಇಂದಿನ 20 ವರ್ಷಗಳಲ್ಲಿ ಎಷ್ಟು ಸಮುದಾಯ ಭವನಗಳಿಗೆ ಅನುದಾನ ಬಂದಿತ್ತು, ಈ 2.5 ವರ್ಷದಲ್ಲಿ ಎಷ್ಟು ಸಮುದಾಯ ಭವನಗಳಿಗೆ ಅನುದಾನ ಬಂದಿದೆ ಆಯಿತಾ. ಬಂದಂಥ ಇಂದಿನ 20 ವರ್ಷಗಳು ಬಂದಂಥ ಅನುದಾನಗಳನ್ನು ವರ್ಗೀಕರಣ ಮಾಡಿ ಬೇರೆ ಬೇರೆ ಇಲಾಖೆಗೆ ಹಂಚಿದೆ ಈಗಿನ ಶಾಸಕರ ಸಾಧನೆ. ಹಲವಾರು ಉದ್ಘಾಟನೆಗೆ ರೆಡಿ ಇದ್ದಂಥ ಕಟ್ಟಡಗಳನ್ನು ಟೇಪ್ ಕಟ್ ಮಾಡಿದೆ ಈ ಕ್ಷೇತ್ರದ ತಮ್ಮಯ್ಯವರ ಸಾಧನೆ. ಯಾವ್ಯಾವ ಕಾಮಗಾರಿಗಳು ಪೆಂಡಿಂಗ್ ಇತ್ತು ಆ ಕಾಮಗಾರಿಗಳನ್ನ ಮುಗಿಸಿದ್ರು. ಯಾವ ಚುನಾವಣೆ ಸಂದರ್ಭದಲ್ಲಿ ಏನು ಇದು ನೀತಿ ಸಮಿತಿ ಹೆಸರಿನಲ್ಲಿ ಉದ್ಘಾಟನೆಗೆ ಪೆಂಡಿಂಗ್ಗಳಿದ್ವು ಅದನ್ನ ಬಂದು ಉದ್ಘಾಟನೆ ಮಾಡಿದೆ ಈ ಕ್ಷೇತ್ರದ ಶಾಸಕರ ಒಂದು ಸಾಧನೆ. ಅಭಿವೃದ್ಧಿ ಇಲ್ಲ, ಶೂನ್ಯ ಅಂತ ನಾನು ಮುಂಚೆನೇ ಹೇಳಿದ್ನಲ್ಲ. ಯಾಕಂದರೆ ಶಾಸಕರುಗಳು ಮಾಡಬೇಕು ಅಂದರೆ ಸರ್ಕಾರದಿಂದ ಅವರಿಗೆ ಅನುದಾನ ಕೊಡಬೇಕಾಗತ್ತೆ. ಈ ಹಿಂದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು 50 ಕೋಟಿ ಪ್ರತಿಯೊಬ್ಬ ಶಾಸಕರಿಗೂ ನಾವು ಬಿಡುಗಡೆ ಮಾಡಿದ್ದೀವಿ ಅಂದರು. ಬರೀ ಸುಳ್ಳು, ಎಲ್ಲೋದ್ರೂ ಅವರು ಸುಳ್ಳು ಮಾಹಿತಿನೇ ನೀಡ್ತಾ ಬಂದಿದ್ದಾರೆ ಹೊರತು. ಈಗ ನಿನ್ನೆ ಮೊನ್ನೆ ನಾನು ಪತ್ರಿಕೆಗಳಲ್ಲಿ ನೋಡಿದ್ದೀನಿ, ಈಗ 25 ಕೋಟಿ ಪ್ರತಿಯೊಬ್ಬರು ಶಾಸಕರಿಗೆ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಎಷ್ಟು ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಖಂಡಿತವಾಗ್ಲೂ ಅದೇನಾದ್ರು ರಿಲೀಸ್ ಮಾಡಿದ್ರೆ ಬಹುಶಃ ಎಲ್ಲ ಶಾಸಕರು ಕೆಲಸ ಮಾಡ್ಬೋದು ಅಂತ ನಾನು ಭಾವಿಸ್ತೀನಿ. ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದಿನ BJP ಸರ್ಕಾರ ಏನೋ ಅನುದಾನವನ್ನು ಕೊಟ್ಟಿತ್ತು, ಆ ಅನುದಾನಗಳು ಬಂದು ಬಿಲ್ಡಿಂಗ್ಗಳು ಓಪನ್ ಆಗ್ತವೆ, ಕಚೇರಿಗಳು ಓಪನ್ ಆಗ್ತವೆ, ರಸ್ತೆಗಳು ಓಪನ್ ಆಗ್ತವೆ. ಅದಕ್ಕೆ ಟೇಪ್ ಕಟ್ ಮಾಡೋದೊಂದು ಬಿಟ್ಟರೆ ಈ ಕ್ಷೇತ್ರದ ಶಾಸಕ ತಮ್ಮಯ್ಯನವರು ಇವರ ಸ್ವಂತ ಪ್ರಯತ್ನದಿಂದ ಅಭಿವೃದ್ಧಿಗೋಸ್ಕರವಾಗಿ ಒಂದು ನಯಾ ಪೈಸಾ ಹಣನೂ ತಂದಿಲ್ಲ ಅಂತ ಹೇಳಿ ಗಂಟಾಘೋಷವಾಗಿ ಜನ ರಸ್ತೆನಲ್ಲಿ ಮಾತಾಡ್ತಾ ಇದ್ದಾರೆ. ನಾವು ಕೂಡ ಹೇಳ್ತಾ ಇದ್ದೀವಿ, ಗಾಳಿಕೆರೆಗೆ ಹಾಕಿದಂತಹ ಪ್ರವಾಸಿ ತಾಣವನ್ನು ಮಾಡಬೇಕು ಗಾಳಿಕೆರೆನ ಅಂತೇಳಿ 50 ಕೋಟಿ ಅನುದಾನವನ್ನು ನಮ್ಮ ಶಾಸಕರು ತಂದರೆ ಇವಾಗಿನ ಶಾಸಕರು 50 ಕೋಟಿ ಹಣನ ಬೇರೆ ಕಡೆಗೆ ತಿರುಗಿಸಿರ್ತಕ್ಕಂಥದ್ದನ್ನು ಕೂಡ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಚಿಕ್ಕಮಗಳೂರಿನ ಎಲ್ಲ ರಸ್ತೆಗಳು ಕೂಡ ಗುಂಡಿ ಗಟರ್ಗಳಿಂದ ತುಂಬೋಗಿದ್ದಾವೆ. ಇವತ್ತು ನಾವೇನಾದರೂ ಇದಕ್ಕೆ ಗ್ಯಾರೇಜ್ಗಳಿಗೆ ಹೋಗಿ ನೋಡಿದರೆ ಸಾವಿರಾರು ವಾಹನಗಳು ಅವರ ಸ್ವಂತ ದುಡ್ಡಿಂದ ಕಷ್ಟಪಟ್ಟ ದುಡ್ಡಿಂದ ಆ ವಾಹನಗಳನ್ನು ರಿಪೇರಿ ಮಾಡಿಸ್ಕೊಳ್ತಕ್ಕಂತಹ ಭಾಗ್ಯವನ್ನು ಕೊಟ್ಟಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರ, ಇಲ್ಲಿನ ತಮ್ಮಯ್ಯನವರು. HD ತಮ್ಮಯ್ಯನವರು 2 ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. 15 ಕೋಟಿ ತಂದೀನಿ ಅಂತ ಹೇಳ್ತಾರೆ, 20 ಕೋಟಿ ತಂದೀನಿ ಅಂತ ಹೇಳ್ತಾರೆ. ಅದನ್ನು ದಾಖಲೆ ಸಮೇತವಾಗಿ ಪತ್ರಿಕೆಯ ಮುಂದಿಡಬೇಕು ಅಂತಕ್ಕಂತಹ ವಿನಂತಿಯನ್ನು ಮಾಡ್ಕೊಳ್ತೇನೆ. ತಮ್ಮಯ್ಯನವರು ಶಾಸಕರಾಗಿ ಈಗಾಗಲೇ 2.5 ವರ್ಷಗಳನ್ನು ನಾವು ಕಳೆದಿದ್ದೀವಿ. ನಾವು 1.5 ವರ್ಷ ನಾವು ಕಾಯ್ದ್ವಿ, ಮತ್ತೆ ಏನಾದರೂ ಅನುದಾನ ತರ್ಬೋದು, ಕೆಲಸ ಮಾಡ್ಬೋದು ಅಂತ. ಆದರೆ ಈಗಾಗಲೇ 2.5 ವರ್ಷ ಕಾಯ್ದಿದೆ. ನಮ್ಮ ಶಾಸಕರಾಗಿದ್ದಂಥ ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ CT ರವಿ ಏನು ಅನುದಾನವನ್ನು ತಂದಿದ್ದರು ಅದೇ ಅನುದಾನವನ್ನು ಮುಂದಿಟ್ಟು ಪತ್ರಿಕಾಗೋಷ್ಠಿಯಲ್ಲಿ ಹೇಳೋದು ನಾನು ಇಷ್ಟು ತರ್ತೀನಿ ಅಂತ ಹೇಳ್ತಿದ್ದಾರೆ ವಿನ ಯಾವುದೇ ಅನುದಾನವನ್ನು ಅಭಿವೃದ್ಧಿಗೋಸ್ಕರ ಈ ಕ್ಷೇತ್ರದಲ್ಲಿ ಇವತ್ತವರೆಗೂ ಒಂದು ಬಿಡಿಗಾಸನ್ನು ಕೂಡ ತಂದಿಲ್ಲ. ಆಮೇಲೆ ಇನ್ನೊಂದು ಕೆಟ್ಟ ರಾಜಕಾರಣವನ್ನು ಮಾಡ್ತಿದ್ದಾರೆ ಅವರು. ಈ ಕ್ಷೇತ್ರದಲ್ಲಿರ್ತಕ್ಕಂಥ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿಪಡಿಸ್ಲಿಕ್ಕೋಸ್ಕರ ಸರ್ವಮುಖ ರೀತಿಯಲ್ಲಿ ಅದನ್ನು ಮೂಲ ಸೌಕರ್ಯಗಳನ್ನು ಕಲ್ಪಿಸ್ಲಿಕ್ಕೋಸ್ಕರ ಹಿಂದೆ ನಮ್ಮ ಶಾಸಕರಾಗಿದ್ದಂಥ ಡಾಕ್ಟರ್ CT ರವಿ ಅವರು ಏನು ಅನುದಾನ ಹಾಕಿದ್ರು ಆ ಅನುದಾನವನ್ನು ಬೇರೆ ಬೇರೆ ಕಡೆ ಡೈವರ್ಟ್ ಮಾಡುವ ಈನ ಕೃತ್ಯಕ್ಕೆ ಶಾಸಕರು ಕೈ ಹಾಕಿದ್ದಾರೆ. ಈ ಕೃತ್ಯವನ್ನು ಮೊದಲು ಅವರು ಕೈ ಬಿಡಬೇಕು. ಅದು ಈಗ ತಮ್ಮಯ್ಯ ಅವರು ದತ್ತು ತಗೊಂಡಿರೋ ಅಪ್ಪಂತರ ಆಗಿದ್ದಾರೆ. ಯಾರ್ದೋ ಮಗುಗೆ ಇವ್ರ ತಂದೆ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ಯಾರೋ CT ರವಿ ಅವ್ರು ತಂದಿದ್ದ ಅನುದಾನಗಳಿಗೆ ಗುದ್ಲಿ ಪೂಜೆ ಮಾಡಿಕೊಂಡು ತಮ್ಮ ಹೆಸರು ಕೊಟ್ಕೊಂಡು ತಿರುಗ್ತಾ ಇದ್ದಾರೆ. ಈಗ ನೋಡಿರ್ಬೋದು ನೀವು, ನಗರದಲ್ಲಿ ಕಳ್ತನ ಆಗಿರ್ಬೋದು, ಮಾದಕ ವಸ್ತುಗಳ ಸೇವನೆ ಆಗಿರ್ಬೋದು, ಗಾಂಜಾಗಳಾಗಿರ್ಬೋದು, ಇದೆಲ್ಲ ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂದರೆ ಹೊಸ ಉದ್ಯೋಗ ಅವಕಾಶಗಳು ಯುವಕರಿಗಿಲ್ಲ.
ಯುವ ನಿಧಿ ಅಂತ ಹೇಳಿ ಕೆಲಸಕ್ಕೆ ಅಪ್ಲೈ ಮಾಡಬೇಕಾಗಿರೋ ಎಲ್ಲ ಮಕ್ಕಳನ್ನು ನಿಲ್ಲಿಸಿದ್ರು. ಯುವ ನಿಧಿ ಸಿಗುತ್ತೆ ನಮಗೆ, ನಾವೇನೋ ಒಂದು ಬಿಸ್ನೆಸ್ ಮಾಡ್ಬೋದು. ಇವಾಗ ಎಲ್ಲರಿಗೂ ಏನಂದರೆ ಬೇರೆ ಕಡೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ, ಎಲ್ಲರಿಗೂ ಸೆಲ್ಫ್ ಬಿಸ್ನೆಸ್ ಬೇಕು. ಆ ಥರ ಅಂದ್ಕೊಂಡು ಯುವ ನಿಧಿ ಸಿಗುತ್ತೆ. ಆ ಥರದ್ದೆಲ್ಲ ಆಮಿಷಗಳನ್ನು ಈ ಕಾಂಗ್ರೆಸ್ ಗೌರ್ಮೆಂಟ್ ಒಡ್ಬಿಟ್ಟು ಯುವಕರನ್ನ ಇವತ್ತು ಕೆಲಸ ಇಲ್ಲದೆ ಇರೋ ನಿರುದ್ಯೋಗಿಗಳನ್ನಾಗಿ ಮಾಡಿದ್ದಾರೆ. ಹಾಗೆ ಇನ್ನೂ ಹೇಳಬೇಕು ಅಂತ ಹೇಳಿದರೆ ಅಭಿವೃದ್ಧಿ ಮಾಡಬೇಕು ಅನ್ನೋದು ಅವ್ರ ಮನಸ್ಸಲ್ಲಿರಬೇಕು. ಅಭಿವೃದ್ಧಿಗೆ ಯಾರೋ ತಂದಿದ್ದ ಅನುದಾನನ ಅಭಿವೃದ್ಧಿ ಅಂತ ಹೇಳ್ಕೊಂಡು ತಿರುಗೋದು ಎಷ್ಟು ಸಮಂಜಸ? ನಮ್ಮ ಕೆಪಾಸಿಟಿ, ಅವ್ರು ಹೇಳಿದ್ರಲ್ವಾ, ನಾನು ಹಾಗೆ ಮಾಡ್ತೀನಿ, ನಾನು ಹೀಗೆ ಮಾಡ್ತೀನಿ, ನಾನು ಅವ್ರಿಗಿಂತ ಮೇಲು ಅಂತ ಹೇಳಿ ಏನು ಮೇಲ್ ಮಾಡಿ ತೋರಿಸಿದ್ದಾರೆ? ಅವ್ರ ಕೆಪಾಸಿಟಿ ಏನು ತೋರಿಸ್ಲಿ ಅವರು. ಚಿಕ್ಕಮಂಗ್ಳೂರು ಜನತೆ ಕಾಯ್ತಾ ಇದ್ದಾರೆ, ಶಾಸಕರ ಹೊಸ ಅನುದಾನ ಬರಲಿ, ಆ ಅನುದಾನದಲ್ಲಿ ಕೆಲಸ ಆಗಲಿ. ಶಾಸಕರಿಗೆ ಒಂದು ಸವಾಲು, ಫಸ್ಟು 35 ವಾರ್ಡಲ್ಲಿರೋ ಗುಂಡಿ ಮುಚ್ಚಿಸಿ ಶಾಸಕರೇ, ಮತ್ತೆ ನೋಡೋಣ ಏನು ಮಾಡ್ತೀರಾ ಅಂತ ಹೇಳಿ. ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್.ಡಿ. ತಮ್ಮಯ್ಯ ಅವರ ಬಗ್ಗೆ ಪರ ಹಾಗೂ ವಿರೋಧದ ಅಭಿಪ್ರಾಯಗಳನ್ನು ಕೂಡ ಜನರು ಇಲ್ಲಿ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಹಿಂದಿನ ಶಾಸಕರು ಕೂಡ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಆದರೆ ಈಗಿನ ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಅಭಿವೃದ್ಧಿ ಕಾರ್ಯದಲ್ಲಿ ಅನುದಾನದ ಕೊರತೆಯಿಂದ ಹಿನ್ನಡೆ ಆಗ್ತದೆ ಅಂತೇಳಿ ಜನರು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.